ಎಸ್ ಇದು ಮಂಜುನಾಥ್ ಅವರ ಮಾತು. ಮೇಡಮ್ ಏನ್ ಹೇಳ್ತೀರಿ ತಾವು? ಕುಮಾರಸ್ವಾಮಿಗೂ ಅವ್ರಿಗೂ ಎಲ್ಲಿ ಸಂಬಂಧ ತಂದೆ? ಒಂದ್ ನಿಮಿಷ, ನಮ್ಮ ಕುಮಾರಸ್ವಾಮಿ ಅವರು ಇದನ್ನ ಸವಾಲಾಗೆ ತಗೊಳ್ತಾರೆ. ಶಿವಮೊಗ್ಗದಲ್ಲಿ ಮುಂದಿನ ದಿನಗಳಲ್ಲಿ ಏನು ರಾಜಕಾರಣ ನಮ್ಮ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಇರ್ರೆಲೆವೆಂಟ್, ನಮಗೆ ಬಂಗಾರಪ್ಪ ರಿಲೆವೆಂಟ್, ಅವ್ರ ಬಗ್ಗೆ ನಮ್ಮದು ಕಾಮೆಂಟ್ ಇಲ್ಲ. ಮಧು ಬಂಗಾರ ಬಗ್ಗೆ ಕುಮಾರಸ್ವಾಮಿ ಇಸ್ ಇರ್ರೆಲೆವೆಂಟ್, ಅವ್ರನ್ನಾಗ್ಲಿ ಇವ್ರನ್ನಾಗ್ಲಿ ಯಾಕೆ ಕಾಮೆಂಟ್ ಮಾಡೋಣ? ಓಕೆ ಫೈನ್, ಶಿವಮೊಗ್ಗ ಜಿಲ್ಲೆ ರಾಜಕೀಯದಲ್ಲಿ ಕುಮಾರಸ್ವಾಮಿ ಇರ್ರೆಲೆವೆಂಟ್. ಐನೂರು ಒಳ್ಳೆ ಮಾತನ್ನ ಹೇಳಿದ್ರಿ ತಾವು. ಅವ್ರು ಹೇಳೋ ಪ್ರಕಾರ ಏನು ಅಂತಂದ್ರೆ ಕುಮಾರಸ್ವಾಮಿಗೂ ಇವ್ರಿಗೆ ಎಲ್ಲಿ ಸಂಬಂಧ ತಂದೆ? ಇವ್ರು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಎಲ್ಲಿ ಹೇಳಿದ್ದೇನೆ? ಕುಮಾರಸ್ವಾಮಿ ಮಧು ಬಂಗಾರಪ್ಪ ಅವರ ಎಂಟ್ರಿಯಿಂದ ಅಲ್ಲಿ ಶಿವಮೊಗ್ಗದಲ್ಲಿ ರಾಜಕಾರಣ ತಲೆ ಕೆಳಗೆ ಆಗ್ತಾ ಇದೆ. ಅದ್ರ ಬಯಕೆ ಇವ್ರು ಏನೇನೋ ಮಾತಾಡಬಹುದು, ಅದು ಚಾಲೆಂಜ್ ಆಗಿ ತಗೊಳ್ಳಿ. ಒಂದ್ ನಿಮಿಷ ವಾಪಸ್ ಅಲ್ಲಿಗೆ. ಅಲ್ಲಿ ಕುಮಾರಸ್ವಾಮಿ ಅವರು ಪೂಜಾ ಗಾಂಧಿ ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಅಂತ ಎಲ್ಲಿ ಹೇಳಿದೆ? ಏನಿರುತ್ತೆ? ಅರೆ ನಿಮ್ಮ ಅದಕ್ಕಿಂತ ನಮ್ಗೆ ಏನ್ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಸ್ಟಾರ್ಟಿಂಗ್ ಎಲ್ಲಿಂದ ಆಗುತ್ತೆ? ಒಂದು ಸೀಕ್ವೆನ್ಸ್ ಅಲ್ಲಿ ಹಿಂದೆ. ಯಾವ ಸೀಕ್ವೆನ್ಸ್ ಅದು? ದರೋಡೆಗಾರರ ಗ್ಯಾಂಗ್, ಅದು ಹೇಳ್ಕೊಂಬಂದಿನಿ. ಪೂರ್ತಿ ಕೇಳಿಸಿ ಹೆಂಗ್ ದುಡ್ಡು ಹೊಡೆದಿದ್ದಾರೆ, ಏನ್ ಮಾಡಿದ್ರು ಹೇಳ್ಕೊಂಬಂದಿನಿ. ಆ ಸೀಕ್ವೆನ್ಸ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಬಂದಿದ್ದು ಹೆಂಗೆ ದಂಡುಪಾಳ್ಯ ಆಗಿ ಅದು ಹೋಲಿಕೆ ಆಗುತ್ತೆ ಅಂತ ಹೇಳಿದ್ದೇನೆ. ನನ್ಗೆ ಆ ಹಕ್ಕಿದೆ. ನೀವು ಯಾವುದೋ ಒಂದು ಎಳೆ ಹಿಡ್ಕೊಂಡು ಆಟ ಆಡಕ್ ಹೋಗ್ತೀರಾ? ನಾವು ಭ್ರಷ್ಟಾಚಾರ ಮುಚ್ಚಾಕೊಳ್ಳೋಕ್ಕೋಸ್ಕರ ಪಾಪ ಹೆಣ್ಣುಮಗಳು ಪೂಜಾ ಗಾಂಧಿ ಇಶ್ಯೂ ಮಾಡ್ತಾ ಇದ್ದೀರಾ. ಅನ್ಯಾಯವಾಗ ಹೆಣ್ಣುಮಗಳು ತೊಂದರೆ ಕೊಡ್ತಾ ಇದ್ದೀರಾ. ಇವತ್ತು ಅಲ್ಲ ಮೇಡಮ್, ಪ್ಲೀಸ್ ಇವತ್ತು ಒಳ್ಳೆ ಜೋಶಲ್ಲಿ ಇದ್ರಿ ನೀವು, ಗೊತ್ತಾಗ್ತಾ ಇದೆ ನಿಮ್ ಜೋಶ್ ನೋಡಿದ್ರೆ. ಒಂದ್ ನಿಮಿಷ ಮಾತಾಡಿಲ್ಲ ಪಾಪ. ಖಂಡಿತವಾಗ್ಲೂ ತಾವ್ ಹೇಳಿದ್ರಿ ಯತ್ನಾಳ್ ಏನ್ ಮಾತಾಡಿದ್ರು ಅದನ್ನ ನೋಡ್ಬೇಕು ಅಂತ ಹೇಳಿ ಅಂತ. ಕೇವಲ ಯತ್ನಾಳ್ ಅವರು ಮಾತ್ರ ಲೈನ್ ಅಲ್ಲಿಲ್ಲ, ನಮ್ಮ ಮಧು ಬಂಗಾರಪ್ಪನವರು ಕೂಡ ಈಗ ಲೈನಲ್ಲಿದ್ದಾರೆ. ಜೊತೆಗೆ ಯತ್ನಾಳ್ ಅವರು ಹೇಳಿದ್ದ ಮಾತು ಏನು ಆ ಸಂದರ್ಭದಲ್ಲಿ ಬನ್ನಿ ನೋಡ. ಈಗ ಅದೇ ಪರಿಸ್ಥಿತಿಯಲ್ಲಿ ನಾವು ಜಮೀನು ಕೊಟ್ಟಿದ್ದೇವೆ. ನಿಮ್ಮ ಅಪ್ಪಂದು ಆಯ್ಕೆ ಮಂಜುನಾಥ ಯಡಿಯೂರಪ್ಪರವರು ದಿನ ರಾತ್ರಿ ಸುಮಾರು 40 ನಿಮಿಷ ಮಾಡ್ತಾರೆ. ಅದೇ ಪರಿಸ್ಥಿತಿಯಲ್ಲಿ ನಾವು ಜಮೀನು ಕೊಟ್ಟಿದ್ದೇವೆ. ನಿಮ್ಮ ಅಪ್ಪಂದು ಆಯ್ಕೆ ಮಂಜುನಾಥ ಯಡಿಯೂರಪ್ಪರವರು ದಿನ ರಾತ್ರಿ ಸುಮಾರು 40 ನಿಮಿಷ ಮಾಡ್ತಾರೆ. ಅದೇ ಪರಿಸ್ಥಿತಿಯಲ್ಲಿ ನಾವು ಜಮೀನು ಕೊಟ್ಟಿದ್ದೇವೆ. ನಿಮ್ಮ ಅಪ್ಪಂದು ಆಯ್ಕೆ ಮಂಜುನಾಥ ಯಡಿಯೂರಪ್ಪರವರು ದಿನ ರಾತ್ರಿ ಸುಮಾರು 40 ನಿಮಿಷ ಮಾಡ್ತಾರೆ. ಅದೇ ಪರಿಸ್ಥಿತಿಯಲ್ಲಿ ನಾವು ಜಮೀನು ಕೊಟ್ಟಿದ್ದೇವೆ. ನಿಮ್ಮ ಅಪ್ಪಂದು ಆಯ್ಕೆ ಮಂಜುನಾಥ ಯಡಿಯೂರಪ್ಪರವರು ದಿನ ರಾತ್ರಿ ಸುಮಾರು 40 ನಿಮಿಷ ಮಾಡ್ತಾರೆ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಅವ್ರು ಏನ್ ಹೇಳಿದ್ರು ಆಯ್ನೂರು ಇನ್ನೊಂದ್ಸರಿ ಹೇಳಿ ಏನ್ ಹೇಳಿದ್ರು ಅಂತೀರಿ ಸರ್ ಅವರು? ಅದಾದ್ಮೇಲೆ ಇನ್ನೊಂದ್ಸರಿ ಮುಂದುವರಿಸಿ ಇನ್ನೊಂದು ಬೈಟ್ ಇದ್ದಾರೆ, ಇವ್ರದೇ ಕಂಟಿನ್ಯೂ. ರಿಲೇ ಆಗುತ್ತೆ ಬೇಡ. ನಾನು ಯಾವುದನ್ನು ಅವ್ರಿಗೆ ಕೇಳಿಲ್ಲ ಮತ್ತು ನಾನು ನನ್ನ ಬಾಯಿಂದ ಹೊಲಸು ಮಾತಾಡೋದಿಲ್ಲ, ಹೊಲಸನ್ನು ಒಪ್ಕೊಂಡಿಲ್ಲ. ಅವ್ರು ಏನು ಹೇಳಿದ್ರು ಅಂತ ಕೇಳಿ ಅವ್ರ ಬಾಯಲ್ಲೇ. ಅದಾದ್ಮೇಲೆ ಎರಡನೇ ಬರ್ತಾರೆ, ಕರೆಂಟ್ ಕೂಡ ವಿಚಾರ ಮಾತಾಡ್ತಾರೆ. ಸೌದಿ ಮತ್ತು ಸಿ ಪಾಟೀಲ್ರು ಇದನ್ನು ನೋಡಿದ್ರು, ಬ್ಲೂ ಫಿಲ್ಮ್ ಅಂತ ಮಾಡ್ತಾರೆ. ಅವಾಗ ಮತ್ತೆ ವಾಪಸ್ ಬಂದು ಮಾತಾಡ್ತಾರೆ, ವಲ್ಗರಾಗಿ ಮಾತಾಡ್ತಾರೆ. ಈ ನಾಯಕರುಗಳು ಚೀಟಿ ಹೊಡಿತಾರೆ. ಅದನ್ನ ಜನ ಕೇಳಿ. ಬಹಳ ಸಂಸ್ಕೃತಿ ಅಭಿರುಚಿ ಗೊತ್ತಿರುವಂತ ಈ ಕುಮಾರಸ್ವಾಮಿ ಹಿಂಬಾಲಕರಿದ್ದಾರಲ್ಲ, ಮೋಸ್ಟ್ ಅನ್ಕಲ್ಚರ್ ತೋರಿಸ್ಬಿಡಿ. ಒಳ್ಳೆ ಅವಕಾಶ ಇದು. ಇವ್ರು ಏನ್ ಮಾಡಿದ್ರು ಶಿವಮೊಗ್ಗದಲ್ಲಿ ಭಾಷಣ, ರಾಜ್ಯ ಜನ ನೋಡಿ. ನೀವೇ ಮಾತಾಡ್ಬಿಡಿ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ. ಯತ್ನಾಳ್ರೆ, ನಿಮ್ಮ ಧ್ವನಿಯನ್ನು ಕೂಡ ನೀವು ಕೇಳಿದ್ರಿ, ನೀವು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಕೂಡ ಕೇಳಿದ್ರಿ. ಏನಂತೀರಿ ಈಗ? ನಾನು ಜರ್ನಿಯಲ್ಲಿ ಇದ್ದೇನೆ. ನಾನು ಮೊಬೈಲ್ ಕಟ್ ಆಗೋದು ಆಗ್ತಾ ಇದೆ. ನಾ ಇಷ್ಟು ಮಾತ್ರ ಹೇಳಿಕೆ ಬಯಸ್ತಾ ಇದ್ದೀನಿ. ಐನೂರು ಮಂಜುನಾಥ್ ಅವರು ಇಷ್ಟ್ಯಾಕೆ ಗಾಬರಿ ಹಾಕಿದ್ದಾರೆ? ಶಿವಮೊಗ್ಗದ ಒಂದು ರೈತರ ಸಮಾವೇಶ ನೋಡಿದ್ಮೇಲೆ ಒಂದ್ ರೀತಿ ಹತಾಶ ರೀತಿಯಲ್ಲಿ ಅವ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪೂರ್ತಿ ಶಸ್ತ್ರಗಳನ್ನೇ ತಳಗೆ ಹಾಕದಾರಂಗ್ ಮಾತಾಡ್ತಾ ಇರುವಂತದ್ದು ನೋಡಿದ್ರೆ ಬಹುಶಃ ಎಲ್ಲೇ ಅವ್ರ ನಾಯಕರಿಗೆ ಭಯ ಬಂದ್ಬಿಟ್ಟಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದಕ್ಕೆ ನಾ ಏನೇನು ಮಾತಾಡಿದೀನಿ ಅನ್ನುವಂಥದ್ದನ್ನ ಈಗಾಗಲೇ ನೀವು ತೋರಿಸಿದೆ ಅಂತ ಹೇಳಿದ್ದೀರಿ. ಅದರಲ್ಲಿ ನಾನು ಯಾವುದೇ ರೀತಿ ಸ್ತ್ರೀಯರಿಗೆ ಅವಮಾನ ಮಾಡುವಂತದ್ದು ಮಾತಾಡಿಲ್ಲ ಅನ್ನುವಂಥದ್ದು ನನಗೆ ಆತ್ಮವಿಶ್ವಾಸ ಇದೆ. ನಾನು ಅದನ್ನ ಮೀರಿ ಏನು ಮಾತಾಡಿಲ್ಲ. ಆದ್ರೆ ಸಂದರ್ಭ ಬಂದಾಗ ಅವ್ರು ಹೇಳಿದ್ರು ಐನೂರು ಮಂಜುನಾಥ್ ಅವರು
24 ಗಂಟೆ ನಾವು ವಿದ್ಯುತ್ ಅನ್ನು ಕೊಡ್ತೀವಿ ಕರ್ನಾಟಕದ ಜನರಿಗೆ ಅಂತ ಹೇಳಿದ್ರು. ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆ ಅವರು 24 ಗಂಟೆ ಕರ್ನಾಟಕ ರಾಜ್ಯದ ಜನರಿಗೆ ವಿದ್ಯುತ್ ಕೊಡ್ತಾ ಇಲ್ಲ, ಕೇವಲ ಅವರು ಯಡಿಯೂರಪ್ಪನವ್ರು ಮಾತ್ರ ಕರೆಂಟ್ ಕೊಡ್ತಾ ಇದ್ದಾರೆ ಅಂತ ಮತ್ತೆ ಹೇಳಿದ್ದು ನಿಜ. ಓಕೆ, ಏನಿದ್ರ ಅರ್ಥ? ಶೋಭಾ ಅವರು ಯಡಿಯೂರಪ್ಪನವರಿಗೆ ಬಹಳ ಚಿಂತಿಸ್ತಾ ಇದಿರಲ್ಲ, ಯಡಿಯೂರಪ್ಪನಿಗೆ ಮಾತ್ರ ಕರೆಂಟ್ ಕೊಡ್ತಾರಲ್ಲ. ಸರ್ ಉತ್ತರ ಕೊಡ್ತಾರೆ, ಸರ್ ಉತ್ತರ ಕೊಡ್ತಾರೆ. ಕೊಡಿ ಕೊಡಿ ಹೇಳಿ ಸರ್, ಕೊಡಿ. ರಂಗನಾಥ್ ಅವರೇ ಹೇಳಿ ಸರ್. ಕೊಡಿ. ಹೇಳಿದ್ದು ಇವರು ಕೇವಲ ಯಡಿಯೂರಪ್ಪನವರ ಕಾಳಜಿಯಲ್ಲಿ ಅವರಿಗೆ ಒಂದು ಶಕ್ತಿ ಕೊಡುವ ಕೆಲಸ ಮಾಡ್ತಾರೆ. ಇಂಧನ ಅಂದ್ರೇನು ಶಕ್ತಿ, ಕರೆಂಟ್ ಅಂದ್ರೇನು ಶಕ್ತಿ. ಆ ಶಕ್ತಿ ಕೇವಲ ಯಡಿಯೂರಪ್ಪನವ್ರಿಗೆ ಕೊಡ್ತಾ ಇದ್ದಾರೆ. ಅದೇ ಕರ್ನಾಟಕ ರಾಜ್ಯದ ಜನರಿಗೆ ಯಾಕೋ ಶಕ್ತಿ ಇಂಧನ ಕೊಡ್ತಾ ಇಲ್ಲ. ಯತ್ನಾಳ್ರೆ ಆ ಇಂಧನದ ಮೂಲ ಶೋಭನೆ ಆಗ್ಬೇಕಾ? ಯಾವ್ದ್ರಿ ಆ ಇಂಧನದ ಮೂಲ ಶೋಭನೆ ಆಗ್ಬೇಕಾ ಅಂತ? ಇಡೀ ರಾಜ್ಯದ ಜನರಿಗೆ 24 ಗಂಟೆ ನಮ್ಗೆ ಅಧಿಕಾರ ತಂದ್ರೆ 24 ಗಂಟೆ ಕರೆಂಟ್ ಕೊಡ್ತಾ ಇದ್ವಿ ಅಂತ ಹೇಳಿದ್ರು. ಇವತ್ತು ಶೋಭಾ ಕರಂದ್ಲಾಜೆ ಇಂಧನ ಮಂತ್ರಿ ಅದ, ಮತ್ತೆ ಯಾರು ಇಂಧನ ಮಂತ್ರಿ ಈಶ್ವರಪ್ಪನವ್ರಿಗೆ ಅವ್ರಿಗೆ ಕೇಳ್ತಿದ್ದೆ ಈ ಪ್ರಶ್ನೆ ನಾನು. ಓಕೆ ಈಗ ಮಾತನಾಡೋದು ಶೋಭಾ ಕರಂದ್ಲಾಜೆ ಆಗಿರೋದ್ರಿಂದ ಅವ್ರನ್ನ ರೆಫರ್ ಮಾಡಿದ್ದೀವಿ. ಬೇರೆ ಅವ್ರಿಗೆ ರೆಫರ್ ಮಾಡಿದ್ದು ತಪ್ಪಾಗೋದಿಲ್ಲ ಜ್ಯೋತಿ ರೆಡ್ಡಿ ಅವರೇ. ಸಿನಿಮಾ ಹೀರೋಯಿನ್ ಆಗಿದ್ದನ್ನು ರೆಫರ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೋ? ಸಿನಿಮಾ ನಟಿನ ದಂಡುಪಾಳ್ಯದ ರಾಣಿ ಅಂದ್ರೆ ತಪ್ಪಾಗುತ್ತೆ. ಆದ್ರೆ ಯಡಿಯೂರಪ್ಪನವ್ರಿಗೆ ಮಾತ್ರ ಕರೆಂಟ್ ಕೊಡ್ತಾರೆ ಅಂತ ಅಪಾರ್ಥ ಬರುತ್ತೆ. ಇನ್ನು ಪೂರ್ತಿ ಭಾಷೆಗಳನ್ನ ಡಿಫೆಂಡ್ ಮಾಡ್ಕೊಂಡ್ಬಿಡ್ಬೇಡಿ. ಅಲ್ಲ, ಪೂರ್ತಿ ಭಾಷಣ ಕೇಳಿದ್ಮೇಲೆ ಮತ್ತೆ ವಾಪಸ್ ಹೋಗೋದು ಕಷ್ಟ ಆಗುತ್ತೆ. ಇನ್ನು ಅವ್ರ ರೆಕಾರ್ಡ್ ಕೇಳಿಲ್ಲ, ಅವ್ರು ಹೇಳಿದ್ ಕೇಳ್ತಾ ಇದೀರಾ? ಅವ್ರು ಹೇಳಿದ ರೆಕಾರ್ಡ್ ಯತ್ನಾಳ್ ಎಷ್ಟು ಸಲ ನಾನು ಭಾಷಣ ರಿವೈಂಡ್ ಹಾಕೊಂಡು ಹೊಡಿತಾರೋ ಗೊತ್ತಿಲ್ಲ. ಆದ್ರೆ ಇಷ್ಟೇ ಭಯ ಯಾಕೆ ಬಂದಿದೆ ಅಂತ ಐನೂರು ಮಂಜುನಾಥ್ ಅವ್ರೆ. ಭಯ ನಿನ್ನಂತವ್ರು ಕಂಡು ಭಯ ಪಡೋದು ನನ್ನ ಜಾಯಮಂದಲ್ಲೇ ಗೊತ್ತಿಲ್ಲ. ಇಡೀ ಜೀವನ ಹೋರಾಟ ಮಾಡ್ಕೊಂಡು ಬಂದು 1.25 ವರ್ಷ ಜೈಲಲ್ಲಿ ಇದ್ದವನು ಯಾರ್ದೋ ಡೊಂಬರಾಟ ಹೊಡ್ಕೊಂಡು ಡೊಳ್ಳೊಡ್ಕೊಂಡು ಓಡಾಡೋನಲ್ಲ. ಹೋರಾಟಗಳಲ್ಲಿ ಜೈಲು ಕಂಡವನು ನನಗೆ ಭಯನ ನಿನ್ನಂತವ್ನು ಹೇಳ್ಕೊಡಕ್ ಸಾಧ್ಯನೇ ಇಲ್ಲ. ಒಂದೇ ಒಂದು ಹೋರಾಟ ಗೊತ್ತಿಲ್ಲ, ಒಂದು ಲಾಠಿ ಏಟ್ ಗೊತ್ತಿಲ್ಲ, ಜೈಲ್ ನೋಡ್ಲಿಲ್ಲ. ಇವ್ರದ್ದು ಚಮಚಾಗಿರಿ ಮಾಡ್ಕೊಂಡು ಓಡಾಡೋ ನೀನು ನನಗೆ ಹೇಳ್ತೀನಪ್ಪ. ಇನ್ನು ನಾವು ಹೋಗಿ ಸ್ಟೇಷನ್ಗಳಲ್ಲಿ ನೋಡು, ಹೋರಾಟಗಳ ಹಾದಿಲಿ ಜೈಲ್ ಅನುಭವಿಸಿರೋ 1.5 ವರ್ಷ. ನೀ ಏನ್ ಮಾಡಿದ್ಯಾ? ಹೋರಾಟಗಾರ ಅಲ್ದೇ ಇರೋರು ಹಾರಾಡ್ತಾ ಇದ್ದೀರಾ ನೀವು. ನೈಜ ಹೋರಾಟಗಾರರು ಬಾಯಿ ಮುಚ್ಚಿ ಕೂತಿದ್ದೇವೆ. ಇಲ್ಲ ಯತ್ನಾಳ್, ಈಗ ನಿನ್ನ ಮಾತು ಅವತ್ತು ಸರಿಯಾಗಿಲ್ಲ, ಅಷ್ಟನ್ನು ಮಾತ್ರ ಪ್ರಸ್ತಾವ ಮಾಡಿದ್ದೇನೆ. ಬೇರೆದು ಹೋಗೋದಕ್ಕಿಂತ ನೀನೇನು ಹೇಳಿದೆ ಅದೇ ಅಸಹ್ಯವಾಗಿದೆ. ಅದು ಪೂರ್ತಿ ಕೇಳಿ ಪಾಲಿಶ್ಡ್ ಆಗಿ ಹೇಳಿದ್ದೀರಾ, ಅವಾಗ ನೀವು ಅದನ್ನ ಮತ್ತೆ ಡಿಫೆಂಡ್ ಮಾಡೋಂತ್ರಿ. ಈಗ ಡಿಫೆಂಡ್ ಮಾಡಿ. ಅಲ್ಲ, ಗೊತ್ತೇ ಇಲ್ಲ ಅಲ್ಲಿ ಏನ್ ಹೇಳಿದ್ದೇನೆ ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೇನೆ. ನೋಡೋಣ, ಈಗ ಹುಡುಕ್ತಾ ಇದ್ದಾರೆ. ನಿಮ್ ಕ್ಯಾಸೆಟ್ ಸಿಗುತ್ತೆ. ಅವತ್ತು ಈ ರಾಜ್ಯ ಜನ ಕೇಳಿ ನೀವೆಷ್ಟು ಪಾಲಿಶ್ಡು ಎಷ್ಟಲ್ಲ. ನಿಮ್ಮ ಮಾತನ್ನ ಒಪ್ಪಿದಂತ ಸದರ್ಬುಚ್ಚಿರ ನಾಯಕ, ಕಲ್ಚರ್ಡ್ ನಾಯಕ ಕುಮಾರಸ್ವಾಮಿ ಏನು ಅಂತ ಕೂಡ ಜನಕ್ಕೆ ಮನವರಿಕೆ ಆಗುತ್ತೆ. ಕೇಶವ ಕೃಪದ ಬಗ್ಗೆ ಮಾತನಾಡುವಂತ ಅರ್ಹತೆ ಕುಮಾರಸ್ವಾಮಿ ಜೀವನ ಇನ್ನು 2 ಜೀವನ ಗಳಿಬೇಕು. ಅಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ, ಕೇಶವ ಕೃಪದ ಬಗ್ಗೆ ಮಾತಾಡುವಾಗ, ಅಲ್ಲಿರ್ತಕ್ಕಂಥ ಜೀವನವನ್ನ ತ್ಯಾಗ ಮಾಡೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಅರ್ಹತೆಯ ಸೋಂಕು ಕೂಡ ಇಲ್ಲ ಕುಮಾರಸ್ವಾಮಿಗೆ. ಓಕೆ ಹೋಗ್ಲಿ. ಈಗ ಮಾತಾಡುವಂತ ಭರದಲ್ಲಿ ಒಂದಷ್ಟು ಅಂತಿಂದ ಮಾತುಗಳು ಬರೋದು ಅತ್ಯಂತ ಸಹಜ. ಅದ್ರ ಬಗ್ಗೆ ಏನಾದ್ರು ಬೇಸರ ಇದೆಯಾ ತಮ್ಗಳಿಗೆ? ಹಲೋ ಯತ್ನಾಳ್ರೆ, ನನ್ನ ಧ್ವನಿ ಕೇಳ್ತಾ ಇದೆಯಾ ತಮ್ಗೆ? ಹೇಳಿ ಸರ್. ಈಗ ಮಾತನಾಡುವಂತ ಜೋಶಲ್ಲಿ ಭರದಲ್ಲಿ ಕೆಲವೊಂದು ಮಾತುಗಳು ಬರ್ತವೆ. ಅಂತ ಮಾತುಗಳು ಏನಾದ್ರು ಬಂದಿದೆಯಾ ಅಂದ್ರೆ ಅದಕ್ಕೆ ಬೇಸರ ಇದೆಯಾ ತಮ್ಗಳಿಗೆ ಅಂತ? ಇಲ್ಲ ಸರ್, ನಾನು ಮಾತಾಡೇ ಇಲ್ಲ. ಬೇಸರ ಕೊಡುವಂತ ಮಾತಾಡೇ ಇಲ್ಲ. ನಾ ಏನ್ ಮಾತಾಡಿದ್ದು 100% ಸತ್ಯನೇ ಮಾತಾಡಿದ್ದೇನೆ. ನಮ್ಮ ಅಪ್ಪ ಒಂದಿದ್ದು ಸತ್ಯ ಇದೆ, ಅದಕ್ಕೇನು ಬೇಸರ ಆಗಲ್ಲ. ಯತ್ನಾಳ್ರೆ, ಬಹುಶಃ ತಮ್ಮ ಗಮನಕ್ಕೆ ಬಂದಿಲ್ಲ ಅಂತ ನಾನು ಭಾವಿಸ್ತೀನಿ. ನೀವು ಆ ಮಾತಾಡಿರುವಂತದ್ದು ನಿಜ, ನಾವು ಪದೇ ಪದೇ ತೋರಿಸ್ತಾ ಇದೀವಿ. ಇದು ಈ ಭೂಮಿ ಏನು ಐನೂರು ಮಂಜುನಾಥ್ ಅವ್ರ ಅಪ್ಪಂದ ಅನ್ನುವಂತ ಮಾತನ್ನ ಕೇಳಿದಿರಿ ತಾವು ಅಂತ? ಇಲ್ಲ, ಹೇಳಿ ಆ ರೀತಿ ನಾವು ಮಾತಾಡಿಲ್ರಿ. ಇವ್ರ ಅಪ್ಪಂದ ಅಂತ ಹೇಳಿ ನಾನು ಮಾತಾಡೇ ಇಲ್ಲ. ನೋಡ್ರಿ, ಅಲ್ಲ ಈಗ ಬಂತು ಕುಮಾರಸ್ವಾಮಿ ನಿಮ್ಮ ಸ್ಟೇಟ್ಮೆಂಟ್ ಬಂತು. ಒಂದ್ಸರಿ ಕೇಳಿಸ್ಕೊತೀರಾ? ಒಂದ್ಸರಿ ಕೇಳಿಸ್ಕೊಳ್ಳಿ, ನಿಮ್ಮ ಮಾತನ್ನ ನೀವು ಕೇಳಿಸ್ಕೊಳ್ಳಿ. ಸುಳ್ಳಿನ ಪಡೆ ಬರೀ ದರೋಡೆಕಾರರ ದಂಡು ಹೊಂದಿದೆ, ಸುಳ್ಳಿನ ದಂಡು. ಯಡಿಯೂರಪ್ಪ ಅವರಂತೂ ದಿನ ರಾತ್ರಿ ಸುಮಾರು 40 ಲೀಟರ್ ಮಾಡ್ತಾರೆ. ಅದೇ ಪರಿಸ್ಥಿತಿಯಲ್ಲಿ ನಾವು ಜಮೀನು ಕೊಟ್ಟಿದ್ದೇವೆ. ನಿಮ್ಮ ಅಪ್ಪಂದು ಆಯ್ಕೆ ಮಂಜುನಾಥ ಯಡಿಯೂರಪ್ಪ ಅವರಂತೂ ದಿನ ರಾತ್ರಿ ಸುಮಾರು 40 ಲೀಟರ್ ಮಾಡ್ತಾರೆ.
ಯತ್ನಾಳ್ರೆ ಅದೇ ಪರಿಸ್ಥಿತಿಯಲ್ಲಿ ನಾವು ಸಮಿತಿಯಲ್ಲಿ ಜಮೀನನ್ನು ಕೊಟ್ಟಿದ್ದೇವೆ. ನಿಮ್ಮ ಮಕ್ಕಳು ಆಯ್ಕೆ ಮಂಜುನಾಥ ಯಡಿಯೂರಪ್ಪ ಅವರಂತ ದಿನ ರಾತ್ರಿ ಸುಮಾರು 4 ನಿಮಿಷ ಮಾಡ್ತಾರೆ. ಓಕೆ ಫೈನ್. ಯತ್ನಾಳ್ರೆ ಬಹುಶಃ ಈ ಧ್ವನಿ ನಿಮಗೆ ಕೇಳಿಸ್ತು ಅಂತ ನಾನು ಭಾವಿಸ್ತೀನಿ. ಕೇಳಿಸ್ಕೊಂಡ್ರಾ? ಓಕೆ ಸರ್, ಕೇಳಿಸ್ತು. ಏನ್ ಅನಿಸ್ತು ಸರ್? ಏನನ್ನ ಅದು ನಾನು ಅಷ್ಟು ಗಮನ ಕೊಟ್ಟಿರ್ಲಿಲ್ಲ. ಈಗ ನೀವು ಇದು ಹಾಕಿದ್ರಲ್ಲ, ಅಲ್ಲೆಲ್ಲೋ ಬಂದಿದೆ, ಅದನ್ನ ನಾನು ಒಪ್ಕೋತೇನೆ. ಅದೇನೋ ಮಾತಿನ ಪರದಲ್ಲಿ ಏನೋ ಬಂದಿರಬಹುದು. ಆದ್ರೆ ನಾನು ಅದಕ್ಕೆ ನನಗೆ ಸರಿಯಾಗಿ ಅಷ್ಟು ನೆನಪಿರ್ಲಿಲ್ಲ. ಈಗ ನೀವು ಇದನ್ನು ಮಾಡಿದ್ಮೇಲೆ ಇವತ್ತೇನು ಆಯನೂರು ಮಂಜುನಾಥ್ ಅವ್ರ ಬಗ್ಗೆ ಮಾತನಾಡುವಾಗ ಆ ಒಂದು ಭಾಷಣದ ವೇಗದಲ್ಲಿ ಏನೋ ಆ ಒಂದು ಚ್ಯುತಿ ಆಗಿರ್ಬೋದು. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ ಮಾತಿನ ಬಗ್ಗೆ ಏನ್ ಹೇಳ್ತೀರಾ ಕೇಳಿದ್ದು? ಯಡಿಯೂರಪ್ಪನವ್ರು ಅದೊಂದು ಪದ ವಾಪಸ್ ಹೇಳಿ ಏನ್ ಹೇಳಿದ್ರಿ ಅಂತ. ಯಡಿಯೂರಪ್ಪನವ್ರ ಬಗ್ಗೆ ಕ್ಷಮೆ ಬಿಡು ಪ್ರಶ್ನೆನೇ ಇಲ್ಲ. ಅಲ್ಲಲ್ಲ, ಏನ್ ಹೇಳಿದ್ರಿ ಅಂತ ಹೇಳಿ ಜನಕ್ಕೆ ಗೊತ್ತಾಗ್ಲಿ. ಪಾಪ ಮಹಿಳಾ ನಾಯಕಿಯರು ಗೌರವದ ಬಗ್ಗೆ ಕೂತಿರ, ಆ ಗೌರವ ಏನಂತ ಗೊತ್ತಾಗ್ಲಿ ಹೇಳಿ. ಜನಕ್ಕೆ ಜಗದ ಎಲ್ಲಾರು ಗೊತ್ತಿದೆ ಯಡಿಯೂರಪ್ಪನವ್ರು, ಅದನ್ನ ನೀವು ಸಮರ್ಥನೆ ಮಾಡಿ ಹೋಗ್ತೀರಿ. ಮಾತ್ರ ಹೆಣ್ಣು ಮಕ್ಕಳಲ್ಲ, ಬಿಜೆಪಿ ಹೆಣ್ಣು ಮಕ್ಕಳೇ. ಯತ್ನಾಳ್ರೆ ಹಾಗಾದ್ರೆ ನೀವು ಆಡಿರೋ ಮಾತಿನ ಬಗ್ಗೆ ನಿಮಗೆ ವಿಷಾದ ಇದೆ ಹಾಗಾದ್ರೆ? ಯಾವ್ದ್ರಿ ಆಯನೂರು ಮಂಜುನಾಥ್ ಬಗ್ಗೆ ಏನು ಬಾಧ್ಯತೆ ಅಲ್ಲ ಸರ್, ಅದು ಹೌದು ಸರ್, ಅಷ್ಟಕ್ಕೆ ಸೀಮಿತ ಆಗಿ. ಓಕೆ ಓಕೆ ಫೈನ್, ಥ್ಯಾಂಕ್ ಯು ವೆರಿ ಮಚ್. ನಾನು ಇವ್ರಿಗೆ ಹೇಳಿದ್ದೀನಲ್ಲ, ಇವ್ರು ಹೇಳಿದ್ರೆ ಮಾತ್ರ ಗಿಮಿಕಾ? ನಾನು ಹೇಳಿದೆಲ್ಲ ನೋಡಮ್ಮ, ನಿಂಗೆ ನೋವಾಗಿದ್ರೆ ನಾನು ಅವರೇ ಹೇಳಿದೆಲ್ಲ ಸಾರಿ ಹೇಳ್ತೀನಿ ಅಂತ. ಆದರೆ ನೀವು ಅಲ್ಲಿ ಪೂರ್ತಿ ಕೇಳಿಲ್ಲ. ಈ ಹೆಣ್ಣು ಮಗಳು ಕೂಡ ವೇದಿಕೆಯಲ್ಲಿದ್ರು, ಕ್ಷಮೆ ಕೇಳಬೇಕು. ಶೋಭಾ ಕರಂದ್ಲಾಜೆ ಬಗ್ಗೆ ಪೂರ್ತಿ ಬಂದಿಲ್ಲ. ಅರ್ಥ ಇದ್ರೆ ಅರ್ಥ ಮಾಡ್ಕೊಳ್ಬೇಕು. ಪಕ್ಕದಾಗಿರೋ ಜ್ಯೋತಿ ರೆಡ್ಡಿ ಹೇಳ್ಕೊಳ್ಬೇಕು. ಬಲೋ ಬೆಲ್ಟ್ ವರ ಅರ್ಥ ಬಂದಾಗ ಎಂಜಾಯ್ ಮಾಡಿ ಬಂದಿಲ್ಲ. ಅದಕ್ಕೆ ನೀವಿಬ್ರು ಎದ್ದಿತ್ಕೊಂಡು ಈ ಸಭೆ ಮುಂದೆ ನಾವು ಹೆಣ್ಣು ಮಕ್ಕಳಾಗಿ ಆ ವೇದಿಕೆಯಲ್ಲಿ ಕೇಳಿಸ್ಕೊಂಡ್ವಿ. ತಪ್ಪಾಯ್ತು ಅಂತ ಕೈ ಮುಗಿದು ನಿಂತ್ಕೊಳ್ಳಿ ನೀವಿಬ್ರು ಇಡೀ ರಾಜ್ಯ ಜನತೆಗೆ. ನೀವು ಮಾತ್ರ ಹೆಣ್ಣು ಮಕ್ಕಳ? ಜಸ್ಟ್ ಬಿಕಾಸ್ ಸಿನಿಮಾ ಹೀರೋಯಿನ್ ಅಂದ್ರೆ ಮಾತ್ರ ಹೆಣ್ಣು ಮಕ್ಕಳ? ಬಾಕಿ ಹೆಣ್ಣು ಮಕ್ಕಳ ಏನು ಸಿನಿಮಾ ಹೀರೋಯಿನ್ ಆಗ್ತದೆ ಹೆಣ್ಣು ಮಕ್ಕಳು? ಬಾಕಿ ಜೆಡಿಎಸ್ ತೆಗೆದ್ರೆ ಮಾತ್ರ ಹೆಣ್ಣು ಮಕ್ಕಳು, ಬಾಕಿ ಹೆಣ್ಣು ಮಕ್ಕಳಲ್ವಾ? ಜಸ್ಟ್ ಬಿಕಾಸ್ ಹೀರೋಯಿನ್ ಅಂದ ತಕ್ಷಣಕ್ಕೆ ಹೆಣ್ತನ ಜಾಸ್ತಿ ಇರುತ್ತೆ, ಬಾಕಿ ಹೆಣ್ಣು ಮಕ್ಕಳಿಗೆ ಹೆಣ್ತನ ಕಡಿಮೆ ಇರುತ್ತೆ. ಸಾರಿ ಹೇಳ್ಬೇಕು, ನಾನು ಆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಬೇಕು ಇಚ್ಛೆ ಇರಲಿಲ್ಲ. ಪೂಜಾ ಗಾಂಧಿಯವರಿಗೆ ನಾನು ಆ ಸಾಂದರ್ಭಿಕವಾಗಿ ಹೇಳಿದಂಥ ಮಾತಿಂದ ನೋವಾಗಿದ್ದರೆ ಸಾರಿ ಹೇಳ್ತೇನೆ. ಅದೇ ವೇದಿಕೆಯಲ್ಲಿ ನಮ್ಮ ಮಹಿಳಾ ಸಚಿವೆಗೆ ಮಾತಾಡಿದ್ರ ಬಗ್ಗೆ ಕೇಳಿಕೊಂಡು ಇನ್ನೂ ಡಿಫೆಂಡ್ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು. ಇದಕ್ಕೆ ಇಡೀ ರಾಜ್ಯದ ಕ್ಷಮೆನ ಇವರು ಕೇಳಬೇಕು, ಕುಮಾರಸ್ವಾಮಿ ಕೇಳಬೇಕು. ಸದಾವರು ಬಿಚ್ಚಿ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರ ಮನುಷ್ಯ. ಏನ್ ಗೊತ್ತಿದೆ ಸಂಸ್ಕೃತಿ, ಏನ್ ಗೊತ್ತಿದೆ ಮನುಷ್ಯರಿಗೆ? ಮಾತೊಂದು ನಿಮಿಷ. ಇವತ್ತು ನಮ್ಮ ಯತ್ನಾಳ್ ಸಾಹೇಬ್ರು ಏನೋ ಅಂದಿದ್ದಾರೆ ಅಂತಂದ್ಬಿಟ್ಟು ಇಷ್ಟು ರಿಯಾಕ್ಟ್ ಆಗ್ತಿರೋರು, ಅದಾದ ತಕ್ಷಣ ರಿಯಾಕ್ಟ್ ಆಗಿಲ್ಲ. ಶೋಭಾ ಬಗ್ಗೆ ಹೇಳಿದ್ದಲ್ಲ ನಾನು ಡೆಲ್ಲಿಯಿಂದ ಬಂದ ಮೇಲೆ ಮಾಡ್ತೇನೆ, ನೀವು ಹೇಳ್ತಿರ್ತೀನಿ.